ಬೈ ಎಲೆಕ್ಷನ್ ಹೊತ್ತಲೇ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಉಂಟಾಗ್ತಾ ಇದೆ. ಸಚಿವ ಸ್ಥಾನವನ್ನ ಕೊಟ್ಟರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಬೈ ಎಲೆಕ್ಷನ್ ಹೊತ್ತಲ್ಲಿ ಇದೀಗ ಸಚಿವ ಸ್ಥಾನಕ್ಕೆ ಉಂಟಾಗ್ತಾ ಇರುವಂತಹ ಡಿಮ್ಯಾಂಡ್, ಸಚಿವ ಸ್ಥಾನವನ್ನ ಕೊಟ್ಟರಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿರುವಂತಹ ಕೈ ಶಾಸಕ ಆಸಿಫ್ ಸೇಠ್, ಬೆಳಗಾವಿ ನಗರಕ್ಕೆ ಈವರೆಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ನಾಯಕರು ಸಚಿವರಾಗಿದ್ದಾರೆ. ನಗರ ಶಾಸಕರು ಯಾರೂ ಕೂಡ ಇವರಿಗೆ ಸಚಿವರಾಗಿಲ್ಲ. ಸಚಿವ ಸ್ಥಾನವನ್ನ ಕೊಟ್ಟರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ಆಸಿಫ್ ಸೇಠ್ ಹೇಳಿರುವಂಥದ್ದು. ಬೈ ಎಲೆಕ್ಷನ್ ಹೊತ್ತಲೇ ಇದೀಗ ಸಚಿವ ಸ್ಥಾನಕ್ಕೆ ಉಂಟಾಗ್ತಾ ಇರುವಂತಹ ಡಿಮ್ಯಾಂಡ್ ನೇರವಾಗಿ ಕೇಳ್ತಾ ಇದ್ದಾರೆ. ಯಾವ ತಪ್ಪು ಕೂಡ ಇಲ್ಲ, ಬಿಕಾಸ್ ನಾವು ಕೆಲಸ ಮಾಡಿದೀವಿ ಸಚಿವ ಸ್ಥಾನಕ್ಕಾಗಿ. ಬೆಳಗಾವಿ ನಗರಕ್ಕೆ ಈವರೆಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ, ಏನ್ ತಪ್ಪಿದೆ ಕೇಳೋದ್ರಲ್ಲಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಹೊತ್ತಲ್ಲೇ ಅನೇಕ ನಾಯಕರು ಕೂಡ, ಈಗ ನಗರ ಶಾಸಕರು ಯಾರು ಕೂಡ ಇವರಿಗೆ ಸಚಿವರಾಗಿಲ್ಲ. ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೀವಿ, ಕೊಡಿ ಸ್ಥಾನವನ್ನ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಾವು ನೋಡಿ, ನಾವು 2 ಸರ್ತಿ ಶಾಸಕ ಇದ್ರು, ಈಗ ನಾ ಇದ್ದೀನಿ. ಕೇಳೋದೇನು ತಪ್ಪಿಲ್ಲ, ಏನು ತಪ್ಪಿದೆ ಕೇಳ್ತೇನೆ. ಕೊಟ್ಟಿದ್ದಂದ್ರೆ ಪ್ರಾಮಾಣಿಕವತಿಯಿಂದ ಕೆಲಸ ಮಾಡ್ತೀನಿ, ಕೊಡ್ಲಿಲ್ಲ ಅಂದ್ರೆ ಒಂದು ಕಾರ್ಯಕರ್ತ ಅಂತ ಕೆಲಸ ಮಾಡ್ತೇನೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ತನಕ ಯಾರು ಸಿಗ್ಲಿಲ್ಲ. ಸ್ಪೆಷಲಿ ಬೆಳಗಾಂ ಸಿಟಿಗೆ ಸಿಟಿಯ ಸ್ಥಾನಿಕ ಅದಾರು, ಯಾರಿಲ್ಲಿ ಹುಟ್ಟವ್ರು, ಇನ್ನೂ ತನಕ ಮಂತ್ರಿ ಆಗಲಿಲ್ಲ. ಅದು ನಾವು ಕೇಳ್ತಾ ಇದ್ದೀವಿ. ರಾಷ್ಟ್ರಕ್ಕೆ ರಾಜಧಾನಿ ಅಂದ್ರೆ ಹೇಳ್ತಾ ಇದ್ದೀವಿ, ನಾವೆಲ್ಲರೂ ಹೇಳ್ತಾರೆ. ಜಿಲ್ಲಾದಲ್ಲೇ ಆಗಿದ್ದಾರ, ಸಿಟಿದಲ್ಲೇ ಹುಟ್ಟವ್ರು ಆಗೋದು ಯಾರಾಗಲಿಲ್ಲ. ನಾ ಸಿಟಿದಲ್ಲೇ ಹುಟ್ಟಿದ್ದೀನಿ. ಕೇಳ್ತಾ ಇದ್ದೆ ಎಲ್ಲಾರ್ಗೆ ನಮ್ಗೆ ಸಪೋರ್ಟ್ ಮಾಡಿ ಅಂದ್ರೆ ಹೇಳ್ತೀನಿ. ಈ ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿ, ಎಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1 ವರ್ಷ ಪೂರ್ಣ ನಾವು ಜಯಂತಿ ಮಾಡಿ, ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿ, ಅವ್ರಿಗೆ ಅವ್ರದ್ದು ಏನ್ ಸ್ಟ್ಯಾಂಡಿಂಗ್ ಇದೆ ಆ ಸ್ಟ್ಯಾಂಡಿಂಗ್ ನ ಅವ್ರಿಗೆ ಹಾಕಿ ಅವ್ರ ಕುಟುಂಬ ಕೊಡೋನು. ಬರೀ ಹೆಸರದಲ್ಲೇ ವರ್ಷಕ್ಕೆ 1 ಸರ್ತಿ ಹೋಗಿ ನಾವು ಬಾಲ ಹಾಕಿದಂದ್ರೆ ಇಟ್ ಈಸ್ ನಾಟ್ ಕರೆಕ್ಟ್ ಫಾರ್ ಇಸ್ ಟೀಚರ್. ಪೂರ್ಣ ವರ್ಷ ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ನಾ ಎಲ್ಲಾರ್ಗೆ ವಿನಂತಿ ಮಾಡ್ತೀನಿ. ಎಲ್ಲಾರ್ಗೆ ಧನ್ಯವಾದ. ನಾವು ನೋಡಿ, ನಾವು 2 ಸರ್ತಿ ಶಾಸಕ ಇದ್ರು, ಈಗ ನಾ ಇದ್ದೀನಿ. ಕೇಳೋದೇನು ತಪ್ಪಿಲ್ಲ, ಏನು ತಪ್ಪಿದೆ ಕೇಳ್ತೇನೆ. ಕೊಟ್ಟಿದ್ದಂದ್ರೆ ಪ್ರಾಮಾಣಿಕವತಿಯಿಂದ ಕೆಲಸ ಮಾಡ್ತೀನಿ, ಕೊಡ್ಲಿಲ್ಲ ಅಂದ್ರೆ ಒಂದು ಕಾರ್ಯಕರ್ತ ಅಂತ ಕೆಲಸ ಮಾಡ್ತೇನೆ.